ನಮಸ್ಕಾರ ಕರುನಾಡು. ನಾನು ನಿಮ್ಮ ಏಕಾಂಗಿ ಸಂಚಾರಿ ಹರೀಶ್. ವೆಲ್ಕಮ್ ಟು ರಾಕಿಂಗ್ ಅಡ್ವೆಂಚರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಈಗಾಗಲೇ ಗೊತ್ತು ನಿಮಗೆಲ್ಲ. ಮದುವೆ ಅನ್ನೋ ಒಂದು ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮದುವೆ ಯಾಕೆ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಈಗಿನ ಕೆಲವೊಂದು ಸೊಸೈಟಿಯಲ್ಲಿ ಆಗ್ತಿರೋಂಥ ಡೆವಲಪ್ಮೆಂಟ್ಸು ಹಾಗೂ ನನ್ನ ಒಂದು ಸರೌಂಡಿಂಗ್ಸಲ್ಲಿ ಕೆಲವೊಂದು ಫ್ರೆಂಡ್ಸ್ಗಳು, ಕೆಲವೊಂದು ರಿಲೇಟಿವ್ಗಳು ಹಾಗೂ ಹೀಗೆ ಕೆಲವೊಂದು ಬದಲಾವಣೆಗಳು, ಅವ್ರಿಗೆಲ್ಲ ಈ ಒಂದು ವಿಡಿಯೋ ಮೂಲಕ ಒಂದು ಉತ್ತರ ಕೊಡಬೇಕು ಅಂತ ಅಂದ್ಕೊಂಡು ಈ ಒಂದು ಕೆಲವೊಂದು ಟಾಪಿಕ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮದುವೆ ಅಂದರೆ ಏನೋ ಒಂಥರ ಕೆಲವಷ್ಟು ಜನಕ್ಕೆ ಸಂತೋಷ, ಕೆಲವೊಂದಷ್ಟು ಜನಕ್ಕೆ ಅವ್ರದ್ದೇ ಆದ ಒಂದು ಭಾವನೆಗಳು, ಕೆಲವೊಂದಷ್ಟು ಜನಕ್ಕೆ ಭಯ, ಈ ಥರ ಕೆಲವೊಂದು ಫೀಲಿಂಗ್ಸ್ಗಳು ಮದುವೆ ಅಂತ ಬಂದಾಗ. ಬಟ್ ಮದುವೆ ಅಂತ ಅಂದಾಗ, ಮದುವೆ ಅಂದರೆ ನನ್ನ ಪ್ರಕಾರ ಎರಡು ಮನಸ್ಸುಗಳ, ಎರಡು ಕುಟುಂಬಗಳ ಒಂದು ಮಿಲನ, ಎರಡು ಮನಸ್ಸುಗಳ ಒಂದು ಸಮ್ಮಿಲನ. ಯಾರೋ ಗೊತ್ತಿಲ್ಲ ಅಪರಿಚಿತರ ವ್ಯಕ್ತಿ ಎಲ್ಲೋ ಇರ್ತಾರೆ, ಎಲ್ಲೋ ಹುಡ್ತಾರೆ, ಪರಿಚಿತರಾಗಿ ಈ ಒಂದು ಮದುವೆ ಮುಖಾಂತರ ಇಬ್ಬರು ಒಂದಾಗ್ತಾರೆ. ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಡ್ತೀವಿ. ನಂತರ ಮದುವೆ ಆದ ನಂತರ ನೆಕ್ಸ್ಟು ಅದೇ ವಿಷಲ್, ಮದುವೆ ಆಗಿ ಮಕ್ಕಳು, ಮದುವೆ, ಸೇಮ್ ಅದೇ ರೋಟೀನ್. ಮದುವೆ ಆದಮೇಲೆ ನನ್ನ ಒಂದು ಸಲಹೆ, ಪ್ರತಿಯೊಬ್ಬರು ಗಂಡಾಗಲಿ ಹೆಣ್ಣಾಗಲಿ ಪ್ರತಿಯೊಬ್ಬರಿಗೂ ಮದುವೆ, ಫಸ್ಟ್ ಆಫ್ ಆಲ್ ಯಾರೆಲ್ಲ ಮದುವೆ ಆಗ್ತಾ ಇದ್ದೀರಾ ಎಲ್ಲರಿಗೂ ಮದುವೆ ಆಗೋರಿಗೆ ಶುಭಾಶಯಗಳು. ಮದುವೆ ಆಗ್ತಿರೋರ್ಗೂ ಕೂಡ ಒಂದು ಒಳ್ಳೆಯ ಜೀವನ ಕಟ್ಕೊಳ್ಳಿ. ಹೀಗೆ ಒಂದು ಮದುವೆ ಬಗ್ಗೆ ಒಂದು ಸಣ್ಣದಾಗಿ ಒಂದು ಲೆಟರ್ ಕೂಡ ಬರೆದಿದ್ದೀನಿ. ಆ ಒಂದು ಲೆಟರ್ನ ನಿಮ್ಮ ಮುಂದೆ ಓದೋಕ್ಕೆ ಇಷ್ಟಪಡ್ತೀನಿ. ನಾನು ಪಕ್ಕದಲ್ಲಿ ಒಂದು ಸಿಸ್ಟಮ್ ಇದೆ, ಸಿಸ್ಟಮಲ್ಲಿ ಅದು ಲೆಟರ್ ಇದೆ, ಓದ್ತಾ ಹೋಗ್ತೀನಿ. ಮದುವೆ ಆಗಿರೋ ವ್ಯಕ್ತಿ, ಈಗಿನ ಒಂದು ಹೊಸ ಜೋಡಿಗೆ ಈ ಒಂದು ಸಂದೇಶ. ಹಾಯ್, ಹೇಗಿದ್ದೀರಿ ಇಬ್ಬರು? ಅಂತೂ ಇಂತೂ ಮದುವೆ ಆಯಿತು, ಸೂಪರ್, ಗಾಡ್ ಬ್ಲೆಸ್ ಯು ಬೋತ್. ಇಬ್ಬರು ಚೆನ್ನಾಗಿರಿ. ಮೊದಲನೇದಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಈ ಮುದ್ದಾದ ಜೋಡಿಗೆ ಆತ್ಮೀಯ ಶುಭಾಶಯಗಳು. ಸುಖ, ಶಾಂತಿ, ನೆಮ್ಮದಿಯಾಗಿ ಇಬ್ಬರು ಜೊತೆಯಾಗಿ ಬಾಳಿ ನಿಮ್ಮಿಬ್ಬರ ಜೀವನದ ಪ್ರತಿ ಈ ಪಯಣ ತುಂಬ ಸಂತೋಷದಿಂದ ಕೂಡಿರಲಿ ಹಾಗೂ ಸಂತೋಷದಿಂದ ಬಾಳಿ ಎಂದು ಹಾರೈಸುತ್ತೇನೆ. ಈ ಸಾಲುಗಳು ನಿಮಗಾಗಿ, ಹಾಗೆ ನನ್ನ ಈ ಸಲಹೆ. ಹೀಗೆ ಇಷ್ಟವಾದರೆ ಮಾತ್ರ ಪಾಲಿಸಿ. ಈ ಒಂದು ಸಾಲುಗಳು ಏನಿಲ್ಲ, ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಾಲುಗಳು ನಿಮಗೂ ಕೂಡ ಇಷ್ಟ ಆದರೆ ಮಾತ್ರ ಪಾಲಿಸಿ. ಹಾಗೆ ಈ ಒಂದು ಲೆಟ್ರ್ ಕೂಡ ನಿಮಗೆ ಇಷ್ಟ ಆದರೆ ನಿಮ್ಮ ಜೀವನದಲ್ಲಿ ಕೂಡ ಅಳವಡಿಕೆ ಮಾಡ್ಕೊಳ್ಳಿ. ನಿಮ್ಮಿಬ್ಬರು ಪರಿಚಿತರಾಗಿ ದೊಡ್ಡವರ ಹಾರೈಕೆ ಹಾಗೂ ನಿಮ್ಮಿಬ್ಬರ ಒಪ್ಪಿಗೆ ಮೇರೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದೀರಿ. ಈ ಜೀವನ ಎಂಬ ಪಯಣದಲ್ಲಿ ಕಷ್ಟ, ಸುಖ, ಏಳು ಬೀಳು ಎಲ್ಲವೂ ಇದ್ದೇ ಇರುತ್ತೆ. ಅವೆಲ್ಲ ಸಮಯ ಬಂದಾಗ ಜೀವನದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಏನೇ ಬಂದರೂ ಏನೇ ಹೋದರೂ ನಿಮ್ಮಿಬ್ಬರ ಪ್ರೀತಿ, ನಂಬಿಕೆ ಹಾಗೂ ವಿಶ್ವಾಸ ಜೀವನದ ಕೊನೆಯ ಹಂತದವರೆಗೆ ಹೀಗೆ ಇರಲಿ. ವಿಷ್ಣು ಲಕ್ಷ್ಮಿ ಹಾಗೂ ರಾಧಾಕೃಷ್ಣ, ಶಿವ ಪಾರ್ವತಿ ಹಾಗೂ ಸೀತೆ ರಾಮ ಹಾಗೆ ಖುಷಿಯಿಂದ ಸಂತೋಷದಿಂದ ಜೊತೆಯಲ್ಲಿ ಬಾಳಿ. ದಾಂಪತ್ಯ ಜೀವನದಲ್ಲಿ ಪ್ರೀತಿ, ನಂಬಿಕೆ ಹಾಗೂ ವಿಶ್ವಾಸ ಇದ್ದಾಗ ಮಾತ್ರ ಈ ಪಯಣ ತುಂಬ ಸಂತೋಷವಾಗಿರೋಕ್ಕೆ ಸಾಧ್ಯ. ಈ ಜೀವನದ ಹಾದಿಯಲ್ಲಿ ಏನೇ ಜಗಳ ಆದಾಗ ಇಬ್ಬರಲ್ಲಿ ಒಬ್ಬರು ಸೋತಾಗ ಮಾತ್ರ ಆ ಸಂಬಂಧಕ್ಕೆ ಒಂದು ಬೆಲೆ ಹಾಗೂ ಗೌರವ, ನಿಮ್ಮ ಒಂದು ಮುಂದಿನ ಜೀವನಕ್ಕೆ ಕೂಡ ಒಂದು ಒಳ್ಳೆ ಹಾದಿಗೆ ಒಂದು ಮುಂದುವರಿಯೋಕ್ಕೆ ಸಾಧ್ಯ. ಜೀವನದ ಪ್ರತಿಯೊಂದು ಹಂತದಲ್ಲೂ ನಿಮ್ಮದೇ ಆದ ಸವಾಲುಗಳನ್ನು ಎದುರಿಸಲು ಆ ಭಗವಂತ ನಿಮ್ಮಿಬ್ಬರಿಗೂ ಶಕ್ತಿ ಕೊಡಲಿ, ಎಲ್ಲವನ್ನು ನಿಭಾಯಿಸುವ ಧೈರ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮ್ಮಿಬ್ಬರಲ್ಲೂ ಏನೇ ಮನಸ್ತಾಪ ಅಥವಾ ವಿಚಾರ ಇದ್ದರೂ, ಏನೇ ಜಗಳ ಆಗಲಿ ಏನೇ ಆಗಲಿ, ಇಬ್ಬರು ಮಾತನಾಡಿಕೊಂಡು ಬಗೆಹರಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿಯ ಮಾತುಗಳನ್ನು ಅಥವಾ ಮೂರನೇ ವ್ಯಕ್ತಿಯ
ಮುಂದೆ ನಿಮ್ಮಿಬ್ಬರ ಜಗಳವನ್ನು ಹೇಳಿಕೊಳ್ಳಲು ಹೋಗಬೇಡಿ. ಯಾಕೆಂದರೆ ಆ ವ್ಯಕ್ತಿ ಮೂರನೇ ವ್ಯಕ್ತಿ ಹೇಳೋದ್ರಿಂದ ನಿಮ್ಮಿಬ್ಬರಲ್ಲಿ ಆ ಒಂದು ಜಗಳ ಏನು ಶುರುವಾಗುತ್ತೆ, ಆ ವ್ಯಕ್ತಿಯ ಸಲಹೆಗಳು ಮತ್ತು ಮಾತುಗಳನ್ನು ಕೇಳಿ ನಿಮ್ಮಿಬ್ಬರ ಒಂದು ಮನಸ್ಸಿನ ಭಾವನೆಗಳು ಕೂಡ ಬದಲಾವಣೆ ಆಗುತ್ತೆ. ಆ ಒಂದು ಕಾರಣದಿಂದ ಯಾವುದೇ ಕಾರಣಕ್ಕೂ ಏನೇ ಜಗಳ ಆದರೂ ಕೂಡ ಇಬ್ಬರು ಪ್ರೀತಿ ಹೊಂದಾಣಿಕೆಯಿಂದ, ನಿಮ್ಮಿಬ್ಬರ ಪ್ರೀತಿ ಹೊಂದಾಣಿಕೆ ಹಾಗೂ ನಂಬಿಕೆಯಿಂದ ಇಬ್ಬರು ಕೂಡ ಇಬ್ಬರ ಭಾವನೆಗಳನ್ನು ರೆಸ್ಪೆಕ್ಟ್ ಕೊಟ್ಟು ಆ ಒಂದು ಜೀವನವನ್ನು ಕಂಟಿನ್ಯೂ ಮಾಡಿ. ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿ ನಿಮ್ಮ ಇಬ್ಬರ ಮಧ್ಯೆ ಬರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮಿಬ್ಬರದು ಕೂಡ. ಆ್ಯಂಡ್ ನಿಮ್ಮಿಬ್ಬರಲ್ಲೂ ಏನೇ ಮನಸ್ತಾಪ ಇದ್ದಾರೋ ಇಬ್ಬರು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ. ಮೂರನೇ ವ್ಯಕ್ತಿಗೆ ಮಾತು ಕೇಳಬೇಡಿ. ಹಾಗೂ ಇದು ನನ್ನ ಸಲಹೆ ಹಾಗೂ ಕೋರಿಕೆ. ನಿಮ್ಮಿಬ್ಬರಲ್ಲೂ ಕೆಲವೊಮ್ಮೆ ನಿಮ್ಮ ಜೀವನದ ಪಯಣದ ದಿನಕ್ಕೆ ಬದಲಾಯಿಸುವ ಸಾಧ್ಯತೆ ಕೂಡ ಇದ್ದೇ ಇರುತ್ತೆ. ಈ ಒಂದು ಕೆಲವೊಂದು ಜಗಳಗಳು, ಕೆಲವೊಂದು ವ್ಯಕ್ತಿಯ ಸಲಹೆಗಳು ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಿಮ್ಮಿಬ್ಬರ ಮನಸ್ಸಿನ ಒಂದು ಭಾವನೆಗಳು ಬದಲಾವಣೆ ಆಗಲು ಕೂಡ ಒಂದು ನೆಕ್ಸ್ಟ್ ಈ ಜಗಳಗಳಾದಾಗ ಅಥವಾ ಏನೇ ಒಂದು ಮೂರನೇ ವ್ಯಕ್ತಿ ಬಂದಾಗ ಯಾವ ಥರ ಬದಲಾವಣೆ ಆಗುತ್ತೆ ಅಂತೇಳಿ ಈ ಒಂದು ಕೆಲವೊಂದು ಸಾಲುಗಳಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ. ಬಟ್ ಅದನ್ನು ಡೀಪಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದು ಅರ್ಥ ಆಗುತ್ತೆ ನಿಮಗೆಲ್ಲ. ಕೆಲವೊಂದು ಜನಕ್ಕೆ ಈ ಒಂದು ಲೆಟ್ರ್ ತಲುಪಿರಿ. ನಾನು ಒಂದು 3-4 ಜನಕ್ಕೆ ಕೊಟ್ಟಿದ್ದೀನಿ ಈ ಒಂದು ಲೆಟ್ರುಗಳ, ಮದುವೆ ಆದವರಿಗೆ. ಅವ್ರಿಗೂ ಕೂಡ ಕೆಲವೊಬ್ರು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು, ಕೆಲವೊಂದು ಇವಾಗ ಒಳ್ಳೆ ಅಭಿಪ್ರಾಯ ಕೊಟ್ಟರು ಈ ಒಂದು ಲೆಟ್ರ್ ಬಗ್ಗೆ. ಯಾರು ಕೂಡ ಒಂದು ನೆಗೆಟಿವ್ ಅಭಿಪ್ರಾಯ ಕೂಡ ಕೊಟ್ಟಿಲ್ಲ. ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಈ ಒಂದು ಲೆಟ್ರ್ ಬಗ್ಗೆ ನನಗೆ. ಆ್ಯಂಡ್ ಫೈನಲಿ ಇಷ್ಟೇ ನಾನು ಹೇಳೋದು, ಇಬ್ಬರು ಮನಸ್ಸುಗಳ ಒಪ್ಪಿಗೆ ಮೇರೆಗೆ ಈ ಒಂದು ಮದುವೆ ಆಗ್ತೀರಾ. ಇಬ್ಬರು ಕೂಡ ನಿಮ್ಮ ಒಂದು ಇಬ್ಬರಲ್ಲೂ ಪ್ರೀತಿ, ವಿಶ್ವಾಸ, ನಂಬಿಕೆ ಇದ್ದರೆ ಮಾತ್ರ ನಿಮ್ಮ ಒಂದು ಜೀವನಕ್ಕೆ ಒಂದು ಒಳ್ಳೆಯ ಅರ್ಥ ಕೊಡುತ್ತೆ. ಆ್ಯಂಡ್ ಈ ಥರ ಒಂದು ಲೆಟ್ರಲ್ಲಿ ಕೆಲವೊಂದು ಈ ಸಾಲುಗಳನ್ನ ಹೇಳ್ತಾ, ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ನ್ಯೂ ಕಪಲ್ಸ್. ಇಂತಿ ನಿಮ್ಮ ವಿಶ್ವಾಸಿ ಏಕಾಂಗಿ ಪಯಣಿಗ, ವಿಶ್ವಾಸಿ ಸ್ನೇಹಿತ, ಅಣ್ಣ ತಮ್ಮ, ನಿಮ್ಮ ಇಂತಿ ಸಂಚಾರಿ ಹರೀಶ್. ಇಷ್ಟು ಈ ಒಂದು ಲೆಟ್ರ್ ಸಾಕು ನಿಮ್ಮ ಒಂದು ಜೀವನದಲ್ಲಿ ಏನೇ ಪ್ರತಿಯೊಂದು ಈ ಒಂದು ಲೆಟ್ರನ್ನ ನೀವೇನ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ ನನ್ನ ಕಡೆಯಿಂದ, ಪ್ರತಿ ಏನೇ ನಿಮ್ಮ ಇಬ್ಬರಲ್ಲೂ ಮನಸ್ತಾಪ ಅಥವಾ ಏನೇ ಬದಲಾವಣೆ ಆದಾಗ ಈ ಒಂದು ಲೆಟ್ರನ್ನ ಓದಿ, ಇಬ್ಬರು ಕೂಡ ಓದಿ. ಬಟ್ ಅಲ್ಲಿನ ಸಾಲುಗಳನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ನಿಮ್ಮ ಫ್ಯೂಚರಲ್ಲಿ ಅದು ಚೆನ್ನಾಗಿರುತ್ತೆ. ಹಾಗೂ ಏನೇ ಜಗಳ ಆಗಲಿ, ಆ ಒಂದು ಜಗಳ ಆ ಕ್ಷಣ ಅಥವಾ ಆ ದಿನ ಅಷ್ಟು ಮಾತ್ರ ಅದನ್ನು ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಏನಾಗುತ್ತೆ, ಇಬ್ಬರಲ್ಲೂ ಮನಸ್ತಾಪ ಕೆಲವೊಂದು ಈಗ ಸ್ಟಾರ್ಟ್ ಆಗ್ತಾ ಏನಾಗುತ್ತೆ, ಚಿಕ್ಕ ಜಗಳ ದೊಡ್ಡದಾಗಿ ಒಂದು ಎಫೆಕ್ಟ್ ಆಗುತ್ತೆ. ಜೀವನ ಮಾಡಿ ಹೊಸ ಜೀವನ ಕಟ್ಕೊಂಡಿರ್ತೀರ. ಯಾವುದೇ ಜಗಳ ಆದರೆ ನಿಮ್ಮ ತಂದೆ ತಾಯಿಗೆ ಯಾವುದೇ ಕಾರಣಕ್ಕೆ ಹೇಳಕ್ಕೆ ಹೋಗಬೇಡಿ. ಯಾಕೆಂದರೆ ಅವರು ಕೂಡ ಅವರ ಜೀವನದ ಅವ್ರದ್ದೇ ಆದ ಜೀವನ ಒಂದು ಅಂತ ಕೊನೆಯ ಹಂತದಲ್ಲಿ ಇರ್ತಾರೆ. ನೀವು ವಯಸ್ಸಾಗಿರುತ್ತೆ, ನಿಮ್ಮ ಜಗಳನ ಅಥವಾ ನಿಮ್ಮ ಒಂದು ಕೆಲವೊಂದು ಕಷ್ಟ ಸುಖ ಹೇಳ್ಕೊಳಕ್ಕೆ ಅಂತ ಹೋಗ್ತೀರಾ. ಬಟ್ ಆ ಒಂದು ಅವ್ರ ಆರೋಗ್ಯದಲ್ಲೂ ಮತ್ತು ನಿಮ್ಮ ಜೀವನದಲ್ಲೂ ಯಾವುದೇ ರೀತಿ ಬದಲಾವಣೆ ಆಗಬಾರ್ದು. ಆ ಮನಸ್ಸುಗಳಿಗೂ ಕೂಡ ನೋವು ಆಗಬಾರ್ದು ಅಂತ ಒಂದು ಸಲಹೆ ಕೂಡ ನಾನು ಕೊಡೋದು. ಮದುವೆ ಆದಮೇಲೆ ಇಬ್ಬರು ಪ್ರೀತಿಯಿಂದ ಹೊಂದಾಣಿಕೆಯಿಂದ ಚೆನ್ನಾಗಿರಿ, ಚೆನ್ನಾಗಿ ಬಾಳಿ. ವರ್ಷಕ್ಕೊಂದ್ಸಲಿ ಒಂದೊಳ್ಳೆ ಫಾರಿನ್ ಟ್ರಿಪ್ಪು, ಲೋಕಲ್ ಟ್ರಿಪ್ಸು, ಒಳ್ಳೆ ಟ್ರಿಪ್ಸ್ಗಳು ಹೋಗಿ. ಯಾಕೆಂದರೆ ಜಾಗ ಬದಲಾಗ್ತಾ ಏನಾಗುತ್ತೆ, ಅಲ್ಲಿನ ಒಂದು ಜಾಗ ಒಂದು ಒಳ್ಳೆ ಜಾಗ ನೋಡಿದಾಗ ನಮ್ಮ ಮನಸ್ಸಿನ ನಮ್ಮ ಮೈಂಡ್ ಥಾಟ್ಸ್ಗಳು ಕೆಲವೊಂದು ಬದಲಾವಣೆ ಆಗ್ತಾ ಪರ್ಸನಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು. ಯಾಕೆಂದರೆ ಹಿಂದೆ ನಾನು ಕೇದಾರನಾಥ್ಗೆ ಹೋಗಿ ಒಂದು 15 ದಿನ ಅಲ್ಲಿ ಟ್ರಾವೆಲ್ ಮಾಡಿ ಬಂದಮೇಲೆ ಅದರ ಒಂದು ಬದಲಾವಣೆನೇ ಬೇರೆ. ಆ ಒಂದು 15 ದಿನ ಏನು ಎಂಜಾಯ್ ಮಾಡ್ಕೊಂಡು ಬರ್ತೀರಾ, ಅಥವಾ ಆ ಒಂದು ಪ್ಲೇಸಲ್ಲಿ ಏನೇ ಒಂದು ದೇವಸ್ಥಾನಕ್ಕಾಗಲಿ ಏನೇ ಒಂದು ಎಂಜಾಯ್ ಮಾಡ್ಕೊಂಡು ಬರ್ತೀರಾ ನೀವೆಲ್ಲ, ಆ ಒಂದು ನಿಮ್ಮ ವೇ ಆಫ್ ದ ಥಿಂಕಿಂಗ್, ವೇ ಆಫ್ ದ ಥಾಟ್ಸ್ ಕೂಡ ಬದಲಾಗ್ತಾ ಹೋಗುತ್ತೆ. ಒಂದು ಒಳ್ಳೆ ಪಾಸಿಟಿವ್ ವೈಬ್ ಕೊಡುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಜೀವನ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಳೆಸಿ. ಆ್ಯಂಡ್ ರೀಸೆಂಟ್ಲಿ ಕೂಡ ನಾನು ಮೊನ್ನೆ ಒಂದು ನ್ಯೂಸಲ್ಲಿ ನೋಡ್ತಾ ಹೋಗಿದ್ದೆ. ಯಾರೋ ಜಸ್ಟ್ ಎಕ್ಸಾಂಪಲ್, ಮೊನ್ನೆ ಯಾವುದೋ ಒಂದು ನ್ಯೂಸ್ ನೋಡಿದೆ. ಗಂಡನ ಸ್ನೇಹಿತನ ಜೊತೆ ಹೆಂಡತಿ ಓಡೋಗಿದ್ದಾಳೆ. ಹಾಗೆ ಒಂದು ಚಿಕ್ಕ ಹುಡುಗ 22 ವರ್ಷದ ಹುಡುಗ 32 ವರ್ಷದ್ದು ಆಂಟಿನ ಮದುವೆ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಇನ್ನೊಂದು ಯಾವುದೋ ಒಂದು ಹುಡುಗಿ ಫ್ರೆಂಡ್ನ ಲವರ್ನ ಮನೆ ಕರೆಸಿ ಒಂದು ಬೇರೆ ಒಂದು ಕಂಟ್ರಿಯ ಅವ್ರದ್ದೇ ಆದ ಒಂದು ಕೆಲವೊಂದು ಇದರಲ್ಲಿ ಮಂಚಕ್ಕೆ ಅವ್ರನ್ನ ಕಟ್ಟಾಕಿ ಕೊಲೆ ಮಾಡಿ ಅವನ್ನ ಸಾಯಿಸಿಬಿಟ್ಟು ಕೊನೆಗೆ ಪೊಲೀಸರು ಅವ್ರನ್ನ ಕಂಡಿಡಿದ್ದಾರೆ. ಈ ಥರ ಕೆಲವೊಂದು ನೋಡ್ತಾ ಹೋದಾಗ ಏನಾಗುತ್ತೆ,
ಆ ಥರ ನೆಗೆಟಿವ್ ನ್ಯೂಸಿಂದ ನೆಗೆಟಿವ್ ಥಾಟ್ಸಿಂದ ನೀವು ದೂರ ಇರೋಕ್ಕೆ ಇಷ್ಟಪಡಿ ಹಾಗೂ ಟ್ರೈ ಮಾಡಿ. ಯಾಕೆಂದರೆ ಆ ನೆಗೆಟಿವ್ ಥಾಟ್ಸ್ ನಿಮ್ಮ ಮೈಂಡಲ್ಲಿ ಹೋದಾಗ ಸೇಮ್ ಅದೇ ಒಂದು ನೆಗೆಟಿವ್ ಥಾಟ್ಸ್ ನಿಮ್ಮ ಜೀವನದಲ್ಲಿ ಕೂಡ ಅನುಮಾನ ಪಡೋದು ಅಥವಾ ಕೆಲವೊಂದು ಥಾಟ್ಸ್ ಬರ್ತಾ ಹೋಗ್ತದೆ. ಆ ಥರ ನೆಗೆಟಿವ್ ಥಿಂಗ್ಸಿಂದ ನೆಗೆಟಿವ್ ಟಾಪಿಕ್ಕಿಂದ ದೂರ ಇರೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನೇ ನಿಮ್ಮ ಜೀವನದಲ್ಲಿ ಮದುವೆ ಆದಮೇಲೆ ಏನೇ ಬಂದರೂ ಫೇಸ್ ಮಾಡಿ. ಹುಡುಗರಾಗಲಿ ಹುಡುಗಿಯರಾಗಲಿ, ಹುಡುಗರಿಗೆ ನನ್ನೊಂದು ಸಲಹೆ ಏನು ಅಂದರೆ, ಸ್ಟಾರ್ಟ್ ಅಕ್ಸೆಪ್ಟಿಂಗ್. ಆ್ಯಂಡ್ ಅವರ ಹುಡುಗಿಯರಿಗೆ ಲೈಕ್ ಮೂಡ್ ಸ್ವಿಂಗ್ಸ್ ಆಗೋದೆಲ್ಲ ಅದು ಸರ್ವೇ ಸಾಮಾನ್ಯ. ಅವ್ರಿಗೆ ಅವ್ರದ್ದೇ ಆದ ಒಂದು ಕೆಲವೊಂದು ಪ್ರಾಬ್ಲಮ್ಸ್ಗಳು ಇರುತ್ತೆ. ಅವ್ರದ್ದೇ ಒಂದು ಕೆಲವೊಂದು ಹೇಳೋಕ್ಕಾಗಲ್ಲ ಅವರೆಲ್ಲ. ಆ ಒಂದು ಮೈಂಡ್ ಸೆಟ್ಗೆ ನೀವು ಅಡ್ಜಸ್ಟ್ ಆಗೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಹುಡುಗಿಯರು ಕೂಡ ನಾನು ಹೇಳೋದು ಅಂದರೆ, ಕೆಲಸ ಮಾಡ್ಕೊಂಡು ಬಂದು ಈಚೆ ಕಡೆ ಕೆಲಸ ಮಾಡ್ಕೊಂಡು ಬಂದಿರ್ತಾನೆ, ಅವ್ರದೇ ಆದ ಅವ್ರದೇ ಆದ ಫ್ರಸ್ಟ್ರೇಷನ್ನು, ಹುಡುಗರದ್ದು ಅವ್ರದೇ ಆದ ಒಂದು ಮೈಂಡ್ ಸೆಟ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಪ್ರತಿಯೊಬ್ಬರು ಹುಡುಗಿ ಆಗಲಿ ಮೈಂಡ್ ಸೆಟ್ ಪ್ರತಿ ಕ್ಷಣ ಪ್ರತಿದಿನ ಹಾಗೆ ಇರೋಲ್ಲ. ಯಾಕೆಂದರೆ ಅವ್ರ ಕೆಲಸ, ಅವ್ರ ಒತ್ತಡ, ಅವ್ರ ಜೀವನದಲ್ಲಿ ಏನೋ ಒಂದು ಆಲೋಚನೆಗಳು, ಈ ಥರ ಕೆಲವೊಂದರಿಂದ ಇಬ್ಬರು ಕೂಡ ಏನೇ ಥಾಟ್ಸ್ ಇರಲಿ, ಏನೇ ಒಂದು ಫ್ರಸ್ಟ್ರೇಷನ್ ಇರಲಿ, ಮನೆಗೆ ಬಂದಮೇಲೆ ಅದು ಕಡಿಮೆ ಅದನ್ನು ಈಚೆನೇ ಇರೋಕ್ಕೆ ಟ್ರೈ ಮಾಡಿ, ಈಚೆನೇ ಬಿಟ್ಬಿಟ್ಟು ಬನ್ನಿ. ಯಾಕೆಂದರೆ ಮನೆಗೆ ಬಂದಮೇಲೆ ಅದರದ್ದು ಯಾವುದೇ ಒಂದು ಚಿಕ್ಕ ಒಂದು ಸಣ್ಣ ಪುಟ್ಟ ಒಂದು ಪ್ರಭಾವ ಕೂಡ ಮನೇಲಿ ಅದು ಬೀರಬಾರದು. ಬಿಡ್ದಂಗೆ ಟ್ರೈ ಮಾಡಿ. ಹಾಗೂ ನಿಮ್ಮ ಪಾರ್ಟ್ನರ್ ಜೊತೆ ಚೆನ್ನಾಗಿರಿ. ಇಷ್ಟು ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ತುಂಬ ಹೇಳಿದೆ ಅನಿಸುತ್ತೆ. ಇನ್ನೇನು ನಿಮ್ಮ ಜೀವನದಲ್ಲಿ ಏನೇ ಹೇಳ್ಕೊಬೇಕು ಅಂತ ಇದ್ದರೆ, ಏನೇ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಬೇಕು ಅಂತ ಇದ್ದರೆ, ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಹರೀಶ್ ಸೋಲೋ ಟ್ರಾವೆಲರ್ ಅಂತ ಇದೆ, ಅಲ್ಲಿ ಒಂದು ಅಕೌಂಟಲ್ಲಿ ಮೆಸೇಜ್ ಮಾಡಿ. ಅದು ಏನೇ ಸಲಹೆ ಬೇಕಾದರೂ, ಏನೇ ಒಂದು ಹೆಲ್ಪ್ ಬೇಕಾದರೂ ನಾನು ಮಾಡ್ತೀನಿ. ಒಂದು ಸಲಹೆ, ಒಂದು ಒಳ್ಳೆ ಸಲಹೆಗಳು ಕೂಡ ನಿಮಗೆ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಪಾರ್ಟ್ನರ್ ಮೇಲೆ ಪ್ರೀತಿ ವಿಶ್ವಾಸ ಮಾತ್ರ ಇರಲಿ. ಯಾವುದೇ ಒಂದು ಅನುಮಾನ, ಬೇರೆ ನೆಗೆಟಿವ್ ಥಾಟ್ಸ್ ಬರೋದಂಗೆ ನೋಡ್ಕೊಳ್ಳಿ. ಥಿಂಕ್ ಪಾಸಿಟಿವ್, ಲಿವ್ ಪಾಸಿಟಿವ್, ಸ್ಟೇ ಪಾಸಿಟಿವ್. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಈ ಒಂದು ವಿಡಿಯೋ ಹಾಗೂ ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಅಕೌಂಟ್ನ ಬೆಳೆಸಿ, ನಾನು ಕೂಡ ಬೆಳೆಸಿ. ಥ್ಯಾಂಕ್ ಯು. ಚೆನ್ನಾಗಿರಿ ಎಲ್ಲ.